Hello dear friends, welcome back. I hope you are all doing good. So last videos ಅಲ್ಲಿ quadratic equation word problem discuss ಮಾಡ್ತಿದೀವಿ. ಇವತ್ತು quadratic equation word problem ಅಲ್ಲೇ ಇನ್ನೊಂದು ಟೈಪ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ನಂಬರ್ಸ್ ಅಂಡ್ ಡಿಜಿಟ್ಸ್ ನಾನು ತಗೊಂಡು ಬಂದಿದ್ದೀನಿ. ಸೊ ತುಂಬಾ ಸಿಂಪಲ್ ಆಗಿರುವಂತದ್ದು ನಮ್ಮ ಎಕ್ಸಸೈಸ್ ಅಲ್ಲಿ 1 or 2 ಪ್ರಾಬ್ಲಮ್ಸ್ ಇದೆ. ಬಟ್ ನಾವು ಎಕ್ಸಾಮ್ಸ್ ನೋಡಿದಾಗ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಪ್ರಿಪರೇಟರಿ ಪೇಪರ್ಸ್ ಎಲ್ಲ ನೋಡಿದಾಗ ಈ ನಂಬರ್ಸ್ ಮತ್ತೆ ಡಿಜಿಟ್ಸ್ ಮೇಲೂ ಕೂಡ ನಮ್ಮ ಲೀನಿಯರ್ ಈಕ್ವೇಶನ್ ಯಾವ ತರ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ ಇದೆಯೋ ಅದೇ ತರ ಪ್ರಾಬ್ಲಮ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಕೂಡ ಇದೆ. ಇಟ್ ಇಸ್ ಬೆಟರ್ ಟು ನೋ ದೋಸ್ ಪ್ರಾಬ್ಲಮ್ಸ್ ಆಲ್ಸೋ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಮೇಲೆ ನಂಬರ್ಸ್ ಅಂಡ್ ಡಿಜಿಟ್ ಮೇಲೆ ಇರುವಂತ ಪ್ರಾಬ್ಲಮ್ಸ್ ತಗೊಂಡಿದ್ದೀನಿ. So time waste ಮಾಡೋದು ಬೇಡ. Let us start one by one. First I have started with a very simple problem, that is a first number. The first number is 3 more than the second number. ಅಂದ್ರೆ ಎರಡು ನಂಬರ್ ಇದೆ, ಒಂದು ಇನ್ನೊಂದಕ್ಕಿಂತ 3 ನಂಬರ್ ವ್ಯಾಲ್ಯೂ ಜಾಸ್ತಿ ಇದೆ. ಸಮ್ ಆಫ್ ದೇರ್ ಸ್ಕ್ವೇರ್ಸ್. ಈಗ ಫಸ್ಟ್ ಒಂದು ಲೈನ್ ನ ಮುಗಿಸ್ಬಿಡೋಣ, ಸೊಲ್ಯೂಷನ್ ಅಂತ ತಗೊಳ್ಳೋಣ. ಸೊ ಲೆಟ್ ದ ಫಸ್ಟ್ ನಂಬರ್ ಬಿ ನಂಬರ್ ಬಿ ಎಕ್ಸ್ ಆದ್ರೆ ದಟ್ ಇಂಪ್ಲೈಸ್ ಅವನೇ ಕೊಟ್ಟಿದ್ದಾನೆ. ಸೆಕೆಂಡ್ ನಂಬರ್ ವೈ ಅಂತ ತಗೊಳ್ಳೋದು ಬೇಡ, ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಏನಂತ, ಇದಕ್ಕಿಂತ ಏನಾಗುತ್ತೆ 3 ಜಾಸ್ತಿ ಇದೆ ಅಂತ, ಹೆಚ್ಚಿಗೆ ಇದೆ ಅಂದ್ರೆ x+3. ಸಮ್ ಆಫ್ ಸ್ಕ್ವೇರ್, ಇದು ವೆರಿ ಇಂಪಾರ್ಟೆಂಟ್ ಸರ್. ಸಮ್ ಆಫ್ ಸ್ಕ್ವೇರ್ ಅಂದ್ರೆ ಏನು, ಸ್ಕ್ವೇರ್ ಆಫ್ ಸಮ್ ಅಂದ್ರೆ ಏನು, ಎರಡೂ ಸ್ಟೇಟ್ಮೆಂಟ್ ನಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಬರ್ತಿರುತ್ತೆ. So sum of square ಅಂತ ಈಗ for example if I take a and b, sum of square of a and b, so square of sum of a and b ಕೊಟ್ರೆ sum of square ಅಂತ ಬಂದ್ರೆ ಫಸ್ಟ್ ಸ್ಕ್ವೇರ್ ಮಾಡು, ಅದನ್ನ ಆಡ್ ಮಾಡು. ಸ್ಕ್ವೇರ್ ಆಫ್ ಸಮ್ ಅಂತ ಬಂದ್ರೆ ಫಸ್ಟ್ ಸಮ್ ಮಾಡು ಆಮೇಲೆ ಆಡ್ ಮಾಡು. ನೋಡಿ ಎರಡೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ಸಮ್ ಆಫ್ ಸ್ಕ್ವೇರ್ ಅಂದ್ರೆ ಏನ್, ಯಾವ ತರ ಬರಿಬೇಕು, ಸ್ಕ್ವೇರ್ ಆಫ್ ಸಮ್ ಅಂದ್ರೆ ಯಾವ ತರ ಬರಿಬೇಕು ಅಂತ ಗೊತ್ತಾಗ್ಬೇಕು. ಈಗ ಇಲ್ಲಿ ಅವನು ಕೊಟ್ಟಿರೋದು ಸಮ್ ಆಫ್ ದೇರ್ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ಮಾಡಿರೋದನ್ನ ಸಮ್ ಮಾಡು. ಸಮ್ ಆಫ್ ದೇರ್ ಸ್ಕ್ವೇರ್ಸ್ ಆಲ್ರೆಡಿ ಸ್ಕ್ವೇರ್ ಆಗ್ಬಿಟ್ಟಿದೆ ಅಂದ್ರೆ ಏನಾಯ್ತು, ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಇವೆರಡೂ ನಂಬರ್ನ ಸ್ಕ್ವೇರ್ ಮಾಡಿ ಅದರದ್ದು ಸಮ್ ಆಫ್ ದೇರ್ ಸ್ಕ್ವೇರ್ ತಗೊಂಡಿರುವಂತ ಎರಡೂ ನಂಬರ್ದು ಸ್ಕ್ವೇರ್ ನ ಸಮ್ ಮಾಡಿದ್ರೆ ವ್ಯಾಲ್ಯೂ ಏನಾಗ್ತಿದೆ 29. ಸೊ ಇಲ್ಲಿ ಇದು ನೋಡ್ಲಿಕ್ಕೆ ನನಗೆ a+b ಹೋಲ್ ಸ್ಕ್ವೇರ್ ತರ ಇದೆ. ಐಡೆಂಟಿಟಿ ಯೂಸ್ ಮಾಡೋಣ. ಎಕ್ಸ್ ಸ್ಕ್ವೇರ್ a+b ಹೋಲ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ 2 ಇಂಟು ಎಕ್ಸ್ ಇಂಟು 3 ಪ್ಲಸ್ 3 ಸ್ಕ್ವೇರ್. ಆ 29 ಈ ಕಡೆ ತಗೋಣ, -29 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಆಗುತ್ತೆ ಪ್ಲಸ್ 6x, 3 ಸ್ಕ್ವೇರ್ ಅಂದ್ರೆ 9, ಸೊ ಪ್ಲಸ್ 9 ಮೈನಸ್ 29 ಈಕ್ವಲ್ ಟು 0. ಸೊ 2x ಸ್ಕ್ವೇರ್ ಪ್ಲಸ್ 6x ಮೈನಸ್ 20 ಈಕ್ವಲ್ ಟು 0. ಎಲ್ಲ ಕಡೆ ಇವನ್ ನಂಬರ್ ಇರೋದ್ರಿಂದ ಸೊ ಈಕ್ವೇಶನ್ ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಡಿವೈಡ್ ಬೈ 2 ಮಾಡ್ತೀನಿ. ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 10 ಈಕ್ವಲ್ ಟು 0 ಬರುತ್ತೆ. ಸೊ ಈಗ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡೋಣ. ಸೊ ಪ್ರಾಡಕ್ಟ್ -10 ಇದೆ, ಫ್ಯಾಕ್ಟರ್ಸ್ ಬೇಕು. ಸೊ ಏನಾಗುತ್ತೆ, 3 ಬರಬೇಕು ಅಂದ್ರೆ 5 and 2 ತಗೊಂಡ್ರೆ ಬರುತ್ತೆ. ಮಿಡಲ್ ಅಲ್ಲಿ ಪ್ಲಸ್ ಇರೋದ್ರಿಂದ ಗ್ರೇಟರ್ ನಂಬರ್ಗೆ ಪ್ಲಸ್, ಸ್ಮಾಲರ್ ನಂಬರ್ಗೆ ಅದರ ಆಪೋಸಿಟ್ ಸೈನ್ ಆಸ್ ವಿ ಹಾವ್ ನೆಗೆಟಿವ್ ಸೈನ್ ಇಯರ್. ಸೊ ಈಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 2x ಮೈನಸ್ 10 ಈಕ್ವಲ್ ಟು 0. ಎಕ್ಸ್ ಕಾಮನ್ ತಗೋಣ, ಎಕ್ಸ್ ಪ್ಲಸ್ 5 ಬರುತ್ತೆ. ಮೈನಸ್ 2 ಕಾಮನ್ ತಗೋಣ, ಎಕ್ಸ್ ಪ್ಲಸ್ 5 ಬರುತ್ತೆ ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 2 ಈಕ್ವಲ್ ಟು 0. ಈಗ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ 0 ಆಗಬೇಕು ಅಂದ್ರೆ ಅಲ್ಲಿರುವಂತ ಆ ಎರಡೂ ಫ್ಯಾಕ್ಟರ್ ಅಲ್ಲಿ ಯಾವ್ದಾದ್ರು ಒಂದು 0 ಆಗಬೇಕು. ಅದಕ್ಕೆ ಎರಡನ್ನೂ ಕೂಡ ಇದು ಅಥವಾ ಅದು ಯಾವ್ದಾದ್ರು ಒಂದು 0 ಆಗಲಿ ಅಂತ ಈಕ್ವೇಟ್ ಮಾಡ್ತೀನಿ. ಆಗ ಮಾಡಿದಾಗ ಒಂದು -5 ಬರುತ್ತೆ, ಇನ್ನೊಂದು +2 ಬರುತ್ತೆ. ಯಾವ ನಂಬರ್ನ ತಗೋಬೇಕು ನಾನು? ಸೊ ನೋಡ್ಬೇಕು, ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ದ ಫಸ್ಟ್ ನಂಬರ್ ಇಸ್ 3 ಮೋರ್ ದ್ಯಾನ್ ದ ಸೆಕೆಂಡ್ ನಂಬರ್. ಅವನೇನು ಸ್ಪೆಸಿಫೈ ಮಾಡಿಲ್ಲ ನನಗಿಲ್ಲಿ ಏನಂತ, ಪಾಸಿಟಿವ್ನ ಇಂಟೀಜರ, ಪಾಸಿಟಿವ್ ಇಂಟೀಜರ, ಇವನ್ನ ಆಡ, ಮೋರ್ ದ್ಯಾನ್ 0ನ ಏನು ಕೊಟ್ಟಿಲ್ಲದೆ ಇರೋದ್ರಿಂದ ನಾನು ಯಾವುದನ್ನು ನಾಟ್ ಪಾಸಿಬಲ್ ಅಂತ ಬಿಡಕ್ಕಾಗಲ್ಲ ಇಲ್ಲಿ. ಅದರಿಂದ ಕೇಸ್ 1 ಕೇಸ್ 2 ಎರಡೂ ತಗೋಬೇಕು. ಕೇಸ್ 1 ಇಫ್ x is equal to -5 ಆದ್ರೆ ಇನ್ನೊಂದು x+3 ಏನಾಗುತ್ತೆ, ದಟ್ ಬಿಕಮ್ಸ್ -5 + 3 -2 ಆಗುತ್ತೆ. ನೋಡಿ ಎರಡನ್ನೂ ಕೂಡ ಸಮ್ ಆಫ್ ಸ್ಕ್ವೇರ್ ಮಾಡಿದ್ರೆ ಬೇಕಾದ್ರೆ ವೆರಿಫಿಕೇಶನ್ಗೆ ನೀವು ಮಾಡ್ಕೋಬಹುದು. -5 ಹೋಲ್ ಸ್ಕ್ವೇರ್ -2 ಹೋಲ್ ಸ್ಕ್ವೇರ್ 25 + 4 29 ಸಮ್ ಆಫ್ ಸ್ಕ್ವೇರ್ಸ್ ಬರ್ತಾ ಇದೆ.
ಅದೇ ತರ ಕೇಸ್ 2 ತಗೊಳ್ಳೋಣ. ಕೇಸ್ 2 ಅಲ್ಲಿ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಆದ್ರೆ ದೆನ್ ವೈ ಇಸ್ ಈಕ್ವಲ್ ಟು ಅಂದ್ರೆ ಇನ್ನೊಂದು ನಂಬರ್, ಸೆಕೆಂಡ್ ನಂಬರ್ ವೈ ತಗೊಂಡಿಲ್ಲ, ಎಕ್ಸ್ ಪ್ಲಸ್ 3 ತಗೊಂಡಿದೀವಿ. ಅದೇನಾಗುತ್ತೆ 2 ಪ್ಲಸ್ 3 5 ಆಗುತ್ತೆ. ಸೊ ಎರಡು ಡಿಫ್ರೆಂಟ್ ಕೇಸಸ್ ಇದೆ. therefore the required numbers are the required pair of numbers, required pair of numbers are either 2 and 3 or minus 2 and 5 or minus 2 and minus 5. ಎರಡು ಪಾಸಿಬಿಲಿಟೀಸ್, ಎರಡು ಡಿಫ್ರೆಂಟ್ ಟೈಪ್ ಆಫ್ ಸೊಲ್ಯೂಷನ್ ಈ ಪ್ರಾಬ್ಲಮ್ ಇದೆ. Now we'll move on to the second question. Divide 19, ಒಂದು ನಂಬರ್ ಕೊಟ್ಬಿಟ್ಟಿದ್ದಾರೆ, into two parts such that sum of their squares is, again sum of their square ಬಂತು. ಈಗ ಏನ್ ಮಾಡಿದ್ದಾರೆ, ಸೇಮ್ ಪ್ರಾಬ್ಲಮ್ ಸರ್, ಅದೇ ಪ್ರಾಬ್ಲಮ್ ಅಲ್ಲಿ ಸಮ್ ಅಂತ ಕೊಟ್ಟಿದ್ರು, 3 ಜಾಸ್ತಿ ಅಂತ ಕೊಟ್ಟಿದ್ರು. ಇವನು ಅದನ್ನ ಕೊಡೋ ಬದಲು ಏನ್ ಮಾಡಿದ್ದಾನೆ, ಒಂದು ನಂಬರ್ 19 ಇದೆ, ಅದನ್ನ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ತಿದ್ದಾರೆ. ಲೆಟ್ ದ ಒನ್ ಪಾರ್ಟ್ ಬಿ ಎಕ್ಸ್ ಅಂತ ತಗೊಳ್ಳಿ. ದೆನ್ ಅದರ್ ಪಾರ್ಟ್ ಏನಾಗುತ್ತೆ, ಈಗ ನನ್ನ ಹತ್ರ 100 ರೂಪಾಯಿದು ಒಂದು ನೋಟ್ ಇದೆ, 40 ರೂಪಾಯಿ ಯಾರಿಗೋ ಕೊಟ್ಟಿದ್ದೀನಿ. ಒಂದು ಪಾರ್ಟ್ 40 ರೂಪಾಯಿ ಆದರೆ ಉಳಿದಿದ್ದೆಷ್ಟು, 100 ಮೈನಸ್ 40 ದಟ್ ಬಿಕಮ್ 60. ಅದೇ ತರ ಈಗ ಒಂದು ಪಾರ್ಟ್ ಎಕ್ಸ್ ತಗೊಂಡ್ರೆ ಇದ್ದಿದ್ದು 19 ರುಪೀಸ್, ಎಕ್ಸ್ ರುಪೀಸ್ ಯಾರಿಗೋ ಕೊಟ್ಟಿದ್ದೀನಿ ಅಂದ್ರೆ ನನ್ನ ಹತ್ರ ಎಷ್ಟು ಉಳಿತದೆ, 19 ಮೈನಸ್ ಎಕ್ಸ್. ಇವು ಎರಡು ನಂಬರು. ಸೊ ದೇರ್ ಫೋರ್ ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಅವೆರಡೂ ಸಮ್ ಆಫ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ 19 ಮೈನಸ್ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಏನ್ ಬರಬೇಕು, 193. ಇಲ್ಲಿ ಎ ಪ್ಲಸ್ ಬಿ ಬದಲು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬಂತು. ಆ ಫಾರ್ಮುಲಾ ಯೂಸ್ ಮಾಡಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 19 ಸ್ಕ್ವೇರ್ ಮೈನಸ್ 2 ಇಂಟು 19 ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 193 ಈಕ್ವಲ್ ಟು 0. ಇದನ್ನ ಸಿಂಪ್ಲಿಫೈ ಮಾಡಿ ಟು ಗೆಟ್ ದ ಸೊಲ್ಯೂಷನ್. ಬೇಕಾದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರೆದ್ರೆ ನಿಮಗೆ 2x ಸ್ಕ್ವೇರ್, ವಿ ಆಲ್ ನೋ 19 ಸ್ಕ್ವೇರ್ ಇಸ್ 361 ಮೈನಸ್ 38x minus 193 equal to 0. So 2x square minus 38x. 11 ಅಲ್ಲಿ 3 ಹೋದ್ರೆ 4, 11 ಅಲ್ಲಿ 3 ಹೋದ್ರೆ 8, 5 ಉಳಿತು, 5 ಹೋಗಲ್ಲ. ಸೊ 15 ಅಲ್ಲಿ 9 ಹೋದ್ರೆ 6, 2 ಉಳಿತು, 2 ಅಲ್ಲಿ 1 ಹೋದ್ರೆ 1. ಸೊ ಪ್ಲಸ್ 168 ಈಕ್ವಲ್ ಟು 0. ಸೊ ಕಾಮನ್ ಫ್ಯಾಕ್ಟರ್ 2 ಇದೆ ಅಗೈನ್. ಸೊ ಡಿವೈಡ್ ಬೈ 2 ಮಾಡಿ. ಸೊ ಈಕ್ವೇಶನ್ ಸಿಂಪ್ಲೆಸ್ಟ್ ಫಾರ್ಮ್ ಬರುತ್ತೆ, x square minus 19x minus 84 equal to 0. Solve this quadratic equation to get the factors. So ಏನು x ವ್ಯಾಲ್ಯೂ ಬರುತ್ತೆ ಅದನ್ನ ಎರಡು ನಂಬರ್ಗೂ ಸಬ್ಸ್ಟಿಟ್ಯೂಟ್ ಮಾಡಿ, x ಮತ್ತೆ 19 minus x ಗೆ ವಿಲ್ ಗೆಟ್ ದ ಟೂ ಪಾರ್ಟ್ಸ್ ಆಫ್ ದ ನಂಬರ್. ಸೊ ತುಂಬಾ ಸಿಂಪಲ್ ಆಗಿರೋದ್ರಿಂದ ಇದನ್ನ ಬಿಟ್ಟು ಐ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Yes, we'll move on to the next one. ನೋಡಿ ಇಲ್ಲಿ ಒಂದು ಪ್ಲಸ್ ಬರಬೇಕಿತ್ತು, ಮೈನಸ್ ಮಾಡ್ಬಿಟ್ಟಿದ್ರಿ. ದಿಸ್ ಇಸ್ ಆಕ್ಚುಲಿ ದ ಫೈನಲ್ ಈಕ್ವೇಶನ್. ಸೊ ಐ ಥಿಂಕ್ ದ ಫ್ಯಾಕ್ಟರ್ಸ್ ಆರ್ 12 and 7 ಅನ್ಸುತ್ತೆ. ಸೊ ಫ್ಯಾಕ್ಟರ್ಸ್ ಹಾಕೊಂಡು -12 -7 ತಗೊಂಡು ಸಾಲ್ವ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ನಾವ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಕ್ವೆಶ್ಚನ್ ನಂಬರ್ 3. ಸೊ ಕ್ವೆಶ್ಚನ್ ನಂಬರ್ ಬಂದಿದೆ. ಕ್ವೆಶ್ಚನ್ ನಂಬರ್ 3, the sum of two numbers is 15 and sum of their reciprocal is, again sum of two numbers is 15. ಸೊ ಲೆಟ್ ಅಸ್ ಟೇಕ್ ನೀವು ಇಲ್ಲೂ ಕೂಡ ಸಮ್ ಇರೋದ್ರಿಂದ ಒಂದನ್ನ ಎಕ್ಸ್ ಇನ್ನೊಂದನ್ನ ಎಕ್ಸ್ ಮೈನಸ್ 15 ಮೈನಸ್ ಎಕ್ಸ್ ಅಂತ ತಗೋಬಹುದು. ಬೇಡ ಸರ್ ನನಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಲೆಟ್ ದ ಟೂ ನಂಬರ್ಸ್ ಬಿ ಎಕ್ಸ್ ಅಂಡ್ ವೈ ಅಂತಾನು ಕೂಡ ತಗೋಬಹುದು. 15 ಮೈನಸ್ ಎಕ್ಸ್ ತಗೊಂಡು ಆಲ್ರೆಡಿ ಮೇಲೆ ಪ್ರಾಬ್ಲಮ್ ಹೇಳೋದ್ರಿಂದ ಈಗ ಇದನ್ನು ಬೇರೆ ತರ ಮಾಡೋಣ. ನಿಮ್ಗೆ ಅದು ಕನ್ಫ್ಯೂಸ್ ಆಯ್ತು ಅಂದ್ರೆ ಯು ಕ್ಯಾನ್ ಫಾಲೋ ದಿಸ್ ಒನ್. ಸೊ ಈಗ ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಏನಾಯ್ತು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 15 ಆಯ್ತು. 1 over x sum of their reciprocal, ಈಗ ಅಲ್ಲಿ ಸ್ಕ್ವೇರ್ ಬದಲು ರೆಸಿಪ್ರೋಕಲ್ ಕೊಟ್ಟಿದ್ದಾನೆ, ಅದೇನಾಗುತ್ತೆ 3 divided by 10. ಸೊ ಇಲ್ಲಿ y ವ್ಯಾಲ್ಯೂ ಕಂಡಿಡ್ಕೊಳ್ಳಿ. y ವ್ಯಾಲ್ಯೂ ಏನಾಗುತ್ತೆ 15 ಮೈನಸ್ ಎಕ್ಸ್. ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ. ಇದನ್ನ ತಗೊಬಂದು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/x ಪ್ಲಸ್ 1/15 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 3 divided by 10. ಸೊ ಈಗ LCM ತಗೊಳ್ಳಿ, ಇಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ x ಇಂಟು 15 ಮೈನಸ್ ಎಕ್ಸ್ ಬರುತ್ತೆ LCM. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 15 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 3 divided by 10. x ಕ್ಯಾನ್ಸಲ್ ಆಗುತ್ತೆ. ಸೊ 15 divided by 15x minus x square is equal to 3 divided by 10. 3 ones are 3 5s are ನ್ಯೂಮರೇಟರ್ ಈ ಬೇರೆ ಬೇರೆ ಕಡೆ ಇದ್ರೆ LHS ಅಲ್ಲಿ ಒಂದು RHS ಅಲ್ಲಿ ಒಂದು ಇದ್ರೆ ನ್ಯೂಮರೇಟರ್ ಇಂದ ನ್ಯೂಮರೇಟರ್ ನ ಕ್ಯಾನ್ಸಲ್ ಮಾಡಬಹುದು. ಮಲ್ಟಿಪ್ಲೈ ಮಾಡಿ. ಸೊ 5 into 10 50 ಆಗುತ್ತೆ. ಈ ಕಡೆ ಏನಾಗುತ್ತೆ 15x minus x square ಆಗುತ್ತೆ. ಟೇಕ್ ಎವ್ರಿಥಿಂಗ್ ಟು ದ ಲೆಫ್ಟ್ ಸೈಡ್.
x square minus 15x plus 50 equal to 0. ಮಲ್ಟಿಪ್ಲೈ ಮಾಡಿದ್ರೆ 50 ಬರಬೇಕು, ಸೊ ಸಮ್ ಮಾಡಿದ್ರೆ 15 ಬರಬೇಕು. 10 5 x ಸ್ಕ್ವೇರ್ ಮೈನಸ್ 10x ಮೈನಸ್ 5x ಪ್ಲಸ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ಈಕ್ವೇಶನ್. ಸೊ ನಾವು ಈಕ್ವೇಶನ್ನ ಫ್ರೇಮ್ ಮಾಡ್ಕೊಬಿಟ್ರೆ ಆಲ್ ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವುದು ನಮ್ಮ ಸಿಚುವೇಶನಲ್ ಪ್ರಾಬ್ಲಮ್ ಇರುತ್ತೋ ಅಂದರೆ ವರ್ಡ್ ಪ್ರಾಬ್ಲಮ್ ಇರುತ್ತೋ ಎಲ್ಲದನ್ನು ಈಸಿಯಾಗಿ ಫ್ಯಾಕ್ಟರೈಸೇಷನ್ ಮೆಥಡಲ್ಲೇ ಮಾಡ್ಬೋದು. ಸೊ ಇಲ್ಲೂ ಕೂಡ ನಿಮಗೆ ಎಕ್ಸ್ಗೆ 2 ವ್ಯಾಲ್ಯೂ ಬರುತ್ತೆ 10 and 5 ಅಂತ. ಸೊ 10 ಎಕ್ಸ್ 10 ಆದರೆ y 5 ಆಗುತ್ತೆ, ಎಕ್ಸ್ 5 ಆದರೆ y 10 ಆಗುತ್ತೆ. therefore the required pair of numbers are 10 and 15. ಸೊ ಎರಡು ಕೇಸ್ನು ಕೂಡ ಮಾಡಿದ್ರೆ ಇಲ್ಲೂ ಕೂಡ ಒಳ್ಳೆಯದು. ಅಂದರೆ ಒಂದ್ಸತಿ ಎಕ್ಸ್ನ 10 ಅಂತ ತಗೊಳ್ಳಿ, ಆಗ y 5 ಬರುತ್ತೆ. ನೆಕ್ಸ್ಟ್ ಎಕ್ಸ್ನ 5 ಅಂತ ತಗೊಳ್ಳಿ, y 10 ಬರುತ್ತೆ. ಎರಡೂ ಡಿಫ್ರೆಂಟ್ ಕೇಸ್ನ ಡಿಸ್ಕಸ್ ಮಾಡೋದಷ್ಟು ಒಳ್ಳೆಯದು. ಸೊ ನೆಕ್ಸ್ಟ್ ಐ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಕ್ವಶನ್ ನಂಬರ್ 4 ಇನ್ ಟುಡೇಸ್ ಕ್ಲಾಸ್. ಸೊ ದರ್ ಇಸ್ ಜಸ್ಟ್ ಒಂದೇನೋ typing error, question number ಸರಿ ಬಂದಿಲ್ಲ, make it as 4. so the sum of the squares of 3 consecutive positive integer. I would like to add some note for this problem. ನೋಡಿ, ಯಾವುದೇ ಒಂದು ಕಾನ್ಸಿಕ್ಯೂಟಿವ್ ಇಂಟೀಜರ್ ಅಂತ ಕೊಟ್ರೆ, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಅಂತ ಕೊಟ್ರೆ, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ನಂಬರ್ ಯಾವುದು 1 2 3. ನೋಡಿ, ಒಂದಕ್ಕೊಂದಕ್ಕೆ ಏನಿದೆ ಡಿಫ್ರೆನ್ಸು, x ಪ್ಲಸ್ 1 x ಪ್ಲಸ್ 2 ಈ ತರ ತಗೋಬೇಕು. ಅದೇ ನಿನಗೆ ಕಾನ್ಸಿಕ್ಯೂಟಿವ್ ಇವನ್ ಕೊಟ್ರೆ, ಕಾನ್ಸಿಕ್ಯೂಟಿವ್ ಇವನ್ ಕೊಟ್ರೆ ಅಥವಾ ಆಡ್ ಕೊಟ್ರೆ, ಯಾವ್ದಾದ್ರು ಕೊಡ್ಲಿ, ಇವನ್ ನಂಬರ್ ಯಾವುದು 2 4 6 8 ಏನಿದೆ ಡಿಫ್ರೆನ್ಸು 2. ಆಡ್ ನಂಬರ್ ಕೊಟ್ಟರು ಅನ್ಕೊಳ್ಳಿ 1 3 5 7, ಆಗ ಡಿಫ್ರೆನ್ಸ್ ಏನು ಬರುತ್ತೆ, ಒಂದರಿಂದ ಇನ್ನೊಂದು ನಂಬರ್ಗೆ 2 ಆದ್ರಿಂದ ಅವಾಗ ಏನು ಮಾಡಬೇಕು, x ಪ್ಲಸ್ 2 x ಪ್ಲಸ್ 4 ಈ ತರ ತಗೋಬೇಕು. ಅವನು ಎಷ್ಟು ನಂಬರ್ ಹೇಳಿದ್ದಾನೆ ಅಷ್ಟು ನಂಬರ್ ತಗೊಳ್ಳೋದು. ಈ ಕೊಟ್ಟಿರುವಂಥದ್ದು 3 ಕಾನ್ಸಿಕ್ಯೂಟಿವ್ ನಂಬರ್ಸ್. ಹಂಗಾದ್ರೆ ಏನು ಮಾಡಬೇಕು, ಲೆಟ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಬಿ x ಪ್ಲಸ್ 1 and x ಪ್ಲಸ್ 2. ಅದ್ರದ್ದು ಸಮ್ ಆಫ್ ಸ್ಕ್ವೇರ್ಸ್ ಹೇಳಿದ್ದಾನೆ. ಎಗೇನ್ ಈಗ ಹೇಳಿದ್ದೀನಿ, ಸಮ್ ಆಫ್ ಸ್ಕ್ವೇರ್ಸ್ ಅಂದ್ರೆ ಫಸ್ಟ್ ಸ್ಕ್ವೇರ್ ಮಾಡ್ಕೊಳ್ಳಿ, ಅದನ್ನ ಸಮ್ ಮಾಡಿ. ಹಂಗಾದ್ರೆ ಏನಾಯ್ತು, ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಅದನ್ನೆಲ್ಲ ಆಡ್ ಮಾಡಿದ್ರೆ 50 ಬರುತ್ತಂತೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಮೊದಲನೇದು ಎಕ್ಸ್ ಸ್ಕ್ವೇರ್ ಹಂಗೆ ಇರುತ್ತೆ, ಎಲ್ಲ ಕಡೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡಿ, a ಸ್ಕ್ವೇರ್ 2 ಇಂಟು a ಇಂಟು ಬಿ ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಮತ್ತೆ ಮಾಡಿ a ಸ್ಕ್ವೇರ್ ಪ್ಲಸ್ 2 ಇಂಟು a ಇಂಟು ಬಿ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು 50. ಸೊ ಎಕ್ಸ್ ಸ್ಕ್ವೇರ್, ಇಲ್ಲೊಂದು ಎಕ್ಸ್ ಸ್ಕ್ವೇರ್, ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಎಲ್ಲ ಆಡ್ ಮಾಡಿದ್ರೆ 3x ಸ್ಕ್ವೇರ್ ಆಗುತ್ತೆ, ಪ್ಲಸ್ 2x ಪ್ಲಸ್ 1 ಪ್ಲಸ್ 4x ಇದು ಆಲ್ರೆಡಿ ತಗೊಂಡಾಯ್ತು 4x ಆಗುತ್ತೆ, ಪ್ಲಸ್ 4 ಮೈನಸ್ 50 ಈಕ್ವಲ್ ಟು 0. ಸೊ 3x ಸ್ಕ್ವೇರ್, ಎಕ್ಸ್ ಟರ್ಮ್ ಆಡ್ ಮಾಡಿದ್ರೆ 2x ಪ್ಲಸ್ 4x ಪ್ಲಸ್ 6x ಆಗುತ್ತೆ. 1 ಪ್ಲಸ್ 4 ಅಂದರೆ 5, 50 ಅಲ್ಲಿ ಹೋದ್ರೆ 45 ಆಗುತ್ತೆ. ಎಲ್ಲ ಕಡೆ ಮಲ್ಟಿಪಲ್ 3 ಇರೋದ್ರಿಂದ ಡಿವೈಡ್ ಬೈ 3 ಮಾಡಿ. ಸೊ ಈಕ್ವೇಶನ್ ಸಿಂಪ್ಲೆಸ್ಟ್ ಫಾರ್ಮ್ ಬರುತ್ತೆ. ಈಕ್ವೇಶನ್ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇದ್ದಾಗ ಇಟ್ ಇಸ್ ಬೆಟರ್ ಟು ಫೈಂಡ್ ಔಟ್ ದ ಈಸಿ ಟು ಫೈಂಡ್ ಔಟ್ ದ ಫ್ಯಾಕ್ಟರ್ಸ್. ಸೊ ನ್ಯೂಮರಿಕಲ್ಸ್ ಯಾವಾಗ ಕಡಿಮೆ ಇರುತ್ತೋ ಅವಾಗ ನನಗೆ ಫ್ಯಾಕ್ಟರ್ಸ್ ಕೂಡ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಡಿವೈಡ್ ಬೈ 3 ಮಾಡಿದ್ರೆ 2x ಮೈನಸ್ 15 ಈಕ್ವಲ್ ಟು 0. ಪ್ರಾಡಕ್ಟ್ ಇಸ್ ನೆಗೆಟಿವ್ 15, ಸಮ್ ಇಸ್ 2. ಸೊ ಈಸಿ ಫ್ಯಾಕ್ಟರ್ಸ್ ಅಗೈನ್ x ಸ್ಕ್ವೇರ್ ಪ್ಲಸ್ 3x, ಗ್ರೇಟರ್ ನಂಬರ್ಗೆ ಪ್ಲಸ್ ತಗೋತೀನಿ, ಸಾರಿ 5x ತಗೋತೀನಿ, ಇನ್ನೊಂದು ಮೈನಸ್ 3x ಮೈನಸ್ 15. ಸೊ ಮೈನಸ್ 15ಗೆ ಫ್ಯಾಕ್ಟರ್ಸ್ ಏನು, ಪ್ಲಸ್ 5 ಮೈನಸ್ 3 ತಗೊಂಡ್ರೆ ನನಗೆ 5 3 15 ಬರುತ್ತೆ, ಪ್ಲಸ್ 3 ಮೈನಸ್ 3 ತಗೊಂಡ್ರೆ ಸಮ್ಮು ಕೂಡ ನನಗೆ ಪ್ಲಸ್ 2 ಬರುತ್ತೆ. ಫರ್ದರ್ ನೀವು ಕಂಟಿನ್ಯೂ ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5, ವೈ ಇಸ್ ಈಕ್ವಲ್ ಟು ಪ್ಲಸ್ 3 ಆನ್ಸರ್ ಬರುತ್ತೆ. ಪಾಸಿಟಿವ್ ಅಂತ ಕೊಟ್ಟಿರೋದ್ರಿಂದ ಮೈನಸ್ 5ನ ನಾನು ಇಲ್ಲಿ ತಗೊಳಕ್ಕಾಗಲ್ಲ, ಪ್ಲಸ್ 3 ಇಸ್ ದ ರಿಕ್ವೈರ್ಡ್ ನಂಬರ್. ಎಕ್ಸ್ 3 ಆಯಿತು ಅಂದರೆ ನನ್ನ 3 ನಂಬರು, ಎಕ್ಸ್ 3 ನಂಬರ್ ಯಾವುದು, ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2, ಎಕ್ಸ್ 3 ಆಗುತ್ತೆ, ಎಕ್ಸ್ ಪ್ಲಸ್ 1 4 ಆಗುತ್ತೆ, x plus 2 5 ಆಗುತ್ತೆ. 3 4 5 are the required consecutive 3 positive numbers. Next we'll move on to the next one. So question number 5, I think this is the last question for in this video. I have one more. So now very good, ಈಗ digit related problem. ಇಲ್ಲಿ ತನಕ numbers ಆಯಿತು, ಈಗ digit related.
ಸೊ ಡಿಜಿಟ್ ರಿಲೇಟೆಡ್ ನಮ್ಗೆ ಹೊಸದಲ್ಲ ಸರ್, ಲೀನಿಯರ್ ಈಕ್ವೇಷನ್ ಅಲ್ಲಿ ಸುಮಾರು ಪ್ರಾಬ್ಲಮ್ ನಾವು ಡಿಜಿಟ್ ರಿಲೇಟೆಡ್ ಪ್ರಾಬ್ಲಮ್ ಮಾಡಿದೀವಿ. ಅಲ್ಲಿ ನನಗೆ ಡಿಜಿಟ್ಸ್ ಎರಡೂ ಕಡೆ ಸಮ್ ಅಥವಾ ಡಿಫರೆನ್ಸ್ ಕೊಡ್ತಾ ಇದ್ರು. ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಾಗ ಸಮ್ ಡಿಫರೆನ್ಸ್ ಒಂದು ಕಡೆ ಕೊಟ್ರೆ ಪ್ರಾಡಕ್ಟ್ ಅಥವಾ ಡಿವಿಷನ್ ಇನ್ನೊಂದು ಕಡೆ ಕೊಡ್ತಾರೆ. ಪ್ರಾಡಕ್ಟ್ ಆಫ್ ದ ಡಿಜಿಟ್ಸ್ ಅಂಡ್ ಸಮ್ ಆಫ್ ದ ಡಿಜಿಟ್ಸ್ ಕೊಟ್ಟಿದ್ದೇನೆ ಅಂದ್ರೆ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇಟ್ ಶುಡ್ ಬಿ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಎ 2-digit ನಂಬರ್. ಸೊ ಏನ್ ಮಾಡ್ಬೇಕು ನಾನು, ಲೆಟ್ ಮಿ ಗೋ ವಿತ್ ದ ಸೊಲ್ಯೂಷನ್ ಹಿಯರ್. ಸೊ let the 2-digit number be xy. ಸರ್ ನಾನು ಈ 2-digit ನಂಬರ್ ಬರೆದಾಗೆಲ್ಲ ಒಂದು ಬಾರ್ ಹಾಕ್ತೀನಿ ಮೇಲೆ, ಯಾಕಂದ್ರೆ ಅದೊಂದು ಡಿಜಿಟ್ ನಂಬರ್ ಅಂತ ಗೊತ್ತಾಗ್ಲಿ ಅಂತ. ಯಾಕಂದ್ರೆ ಇಲ್ಲಿ ಪ್ರಾಡಕ್ಟ್ ಕೊಡೋದ್ರಿಂದ xy 2-digit ನಂಬರ್ಗೂ ಪ್ರಾಡಕ್ಟ್ಗೂ ಡಿಫ್ರೆನ್ಸ್ ಗೊತ್ತಾಗಬೇಕು. ಪ್ರಾಡಕ್ಟ್ ಬರೋದ್ ಕಡೆ ನಾನು ಬಾರ್ ಹಾಕಲ್ಲ, 2-digit ನಂಬರ್ ಬರೋದ್ ಕಡೆ ನಾನು ಬಾರ್ ಹಾಕ್ತೀನಿ. ಸೊ ಈಗ ನನಗೊಂದು ಜನರಲ್ ಫಾರ್ಮ್ ಗೊತ್ತು ಸರ್. ಈಗ ನೋಡಿ 27 ಅಂತ ತಗೊಂಡ್ರೆ ಇದನ್ನ ನಾವು 2 into 10, 10's ಪ್ಲೇಸ್ ಅಲ್ಲಿ 2 ಇದೆ, 7 ಪ್ಲೇಸ್ ಅಲ್ಲಿ 1 ಇದೆ. ಸೊ ಜನರಲ್ ಫಾರ್ಮ್ ಅಥವಾ ಎಕ್ಸ್ಪೆಂಡೆಡ್ ಫಾರ್ಮ್ ಅಂತ ಕರಿತೀವಿ. ಅದೇ ತರ 135 ತಗೊಂಡ್ರೆ ಇಲ್ಲಿ 1 into 100, 100 ಫಾರ್ಮ್ ಅಲ್ಲಿ 1 ಇದೆ, ಪ್ಲಸ್ 3 into 10, 10's ಫಾರ್ಮ್ ಅಲ್ಲಿ 3 ಇದೆ, ಪ್ಲಸ್ 5 into 1 ಯೂನಿಟ್ ಪ್ಲೇಸ್ ಅಲ್ಲಿ 1 ಇದೆ ಅಂತೀವಿ. ಇವನ್ನ ಜನರಲ್ ಫಾರ್ಮ್ ಆರ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತ ಹೇಳಿ ಪ್ಲೇಯಿಂಗ್ ವಿತ್ ನಂಬರ್ಸ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದೀವಿ. ಆ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೋಬೇಕು. ಹಂಗಾರೆ ಒಂದು ನಂಬರ್ ಎಕ್ಸ್ ವೈ ನ ಜನರಲ್ ಫಾರ್ಮ್ ಅಲ್ಲಿ ಬರೆದ್ರೆ ಇಲ್ಲಿ 10's ಪ್ಲೇಸ್ ಅಲ್ಲಿ ಎಕ್ಸ್ ಇರೋದ್ರಿಂದ ಅದೇನಾಗುತ್ತೆ 10 into x ಆಗುತ್ತೆ, ಪ್ಲಸ್ 1 into y ಆಗುತ್ತೆ. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ದಟ್ ಇಸ್ ಈಕ್ವಲ್ ಟು 10x plus y. ಅದೇ 2-digit ನಂಬರ್ ನ ರಿವರ್ಸ್ ಮಾಡಿದ್ರೆ yx ಆಗುತ್ತೆ, ಅದು 10x plus y ಗೆ ಈಕ್ವಲ್ ಆಗಲ್ಲ. ಯಾಕಂದ್ರೆ ಈಗ 10's ಪ್ಲೇಸ್ ಗೆ y ಬಂತು, 1's ಪ್ಲೇಸ್ ಗೆ x ಬಂತು. ದಟ್ ಗಿವ್ಸ್ 10y plus x. ಇದಿಷ್ಟು ನನಗೆ ವೆರಿ ಇಂಪಾರ್ಟೆಂಟ್ ಯಾವುದೇ ಡಿಜಿಟ್ ರಿಲೇಟೆಡ್ ಪ್ರಾಬ್ಲಮ್ ಕೊಟ್ರೆ. ಈ ಡಿಜಿಟ್ ರಿಲೇಟೆಡ್ ಪ್ರಾಬ್ಲಮ್ಗೆ ನೀವು ಪ್ರಾಬ್ಲಮ್ ಓದ್ದೇನೆ ಇದಿಷ್ಟು ಬರ್ಕೊಬಿಡ್ಬೋದು. ಯಾಕಂದ್ರೆ ಇದಿಷ್ಟು ನಾವು ಯೂಸ್ ಮಾಡೇ ಮಾಡ್ತೀವಿ ವೆನ್ ಎವರ್ ಪ್ರಾಬ್ಲಮ್ ಇಸ್ ರಿಲೇಟೆಡ್ ಟು ಡಿಜಿಟ್ಸ್ ಆಫ್ ಅ 2-digit ನಂಬರ್. ಈಗ ಪ್ರಾಬ್ಲಮ್ ಬರೋಣ. ಎ 2-digit ನಂಬರ್ ಇಸ್ ಸಚ್ ದಟ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಡಿಜಿಟ್ಸ್ ಇಸ್ 12. ಸರ್ ಒಂದ್ಸತಿ ಸ್ಟೇಟ್ಮೆಂಟ್ ಬರೆಯೋಣ, ಕನ್ಫ್ಯೂಸ್ ಆಗೋದು ಬೇಡ. ಪ್ರಾಡಕ್ಟ್ ಆಫ್ ಡಿಜಿಟ್ಸ್ ಎಷ್ಟು ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಆಫ್ ಡಿಜಿಟ್ಸ್ ಇಸ್ ಈಕ್ವಲ್ ಟು 12. ಅಂಡ್ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಇನ್ನೊಂದು ಏನು ಕೊಟ್ಟಿದ್ದಾರೆ, ವೆನ್ 36 ಆಡೆಡ್ ಟು ದ ನಂಬರ್ ಆಫ್ ದ ಡಿಜಿಟ್ಸ್ ನಂಬರ್ ದ ಡಿಜಿಟ್ಸ್ ಆರ್ ರಿವರ್ಸ್ಡ್. ಈಗ ಇದೆಯಲ್ಲ ಈ ಎಕ್ಸ್ ವೈ ಇದೆಯಲ್ಲ 2-digit ನಂಬರು, ಇದಕ್ಕೆ 36 ನ ಆಡ್ ಮಾಡದಂತೆ ಆ ನಂಬರ್ ಉಲ್ಟಾ ಆಗೋಯ್ತಂತೆ. ಉಲ್ಟಾ ಆಗೋಯ್ತು ಅಂದ್ರೆ 38 ಇರುವಂತದ್ದು 83 ಆಗುವಂಥದ್ದು, 51 ಇರೋದಂತೂ 15 ಆಗುವಂಥದ್ದು, 42 ಇರುವಂತದ್ದು 24 ಆಗುವಂಥದ್ದು, 17 ಇರುವಂತದ್ದು 71 ಆಗೋದು. ಹಂಗಾದ್ರೆ ಡಿಜಿಟ್ಸ್ ರಿವರ್ಸ್ಡ್ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಈಗ ನೋಡಿ ಇಲ್ಲಿ ಪ್ರಾಡಕ್ಟ್ ಆಫ್ ಡಿಜಿಟ್ಸ್ ಅಂದ್ರೆ ಎಕ್ಸ್ ವೈ ಇಸ್ ಈಕ್ವಲ್ ಟು 12 ಬಂತು. ಇಲ್ಲಿ ಜನರಲ್ ಫಾರ್ಮ್ ಬರೀಬಾರ್ದು, ದಿಸ್ ಇಸ್ ಅ ಪ್ರಾಡಕ್ಟ್. ಸೊ ಅಲ್ಲಿಗೆ ವಾಟ್ ಈಸ್ ಮೈ ಎಕ್ಸ್ ವ್ಯಾಲ್ಯೂ ಆರ್ ವಾಟ್ ಈಸ್ ಮೈ ವೈ ವ್ಯಾಲ್ಯೂ ಅದನ್ನ ಫೈಂಡ್ ಔಟ್ ಮಾಡ್ಕೋಣ. ವೈ ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ ಎಕ್ಸ್. ಅಥವಾ ಬೇಡ ಇದು ನಿಂಗೆ ಇಟ್ಕೊಂಡ್ರೆ ಲೆಟ್ ಮಿ ಟೇಕ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಈಗ ಇಲ್ಲಿ ನೋಡಿ ಇದು 2-digit ನಂಬರ್ ಆಗಿರೋದ್ರಿಂದ ಇಲ್ಲಿಗೆ ಜನರಲ್ ಫಾರ್ಮ್ ಯೂಸ್ ಮಾಡ್ತೀನಿ, 10x plus y, ಇದು 36. ಇಲ್ಲಿ 2-digit ನಂಬರ್ ಆಗಿರೋದ್ರಿಂದ ಜನರಲ್ ಫಾರ್ಮ್ ಯೂಸ್ ಮಾಡ್ತೀನಿ, ಅದು 2-digit ನಂಬರ್ ಅಂತ ಗೊತ್ತಾಗ್ಲಿ ಅಂತಾನೆ ಈ ಬಾರ್ನ ನಾನು ಹಾಕೊಂಡಿರೋದು. ಸೊ ಎಲ್ಲದನ್ನ ಈ ಕಡೆ ತಗೋಣ, 10x plus y ಆಯ್ತಾ. ಸೊ ಮೈನಸ್ 10y ಮೈನಸ್ ಎಕ್ಸ್ ಪ್ಲಸ್ 36 ಈಕ್ವಲ್ ಟು 0. 10x ಮೈನಸ್ ಎಕ್ಸ್ ಅಂದ್ರೆ 9x ಆಗುತ್ತೆ, ಮೈನಸ್ 9y ಪ್ಲಸ್ 36 ಈಕ್ವಲ್ ಟು 0. ಸೊ ಈಗ ಡಿವೈಡ್ ಬೈ 9 ಮಾಡಿಬಿಟ್ರೆ ನನಗೇನಾಗುತ್ತೆ ಎಕ್ಸ್ ಮೈನಸ್ ವೈ ಪ್ಲಸ್ 4 ಈಕ್ವಲ್ ಟು 0. ವೈನ ಆ ಕಡೆ ಕಳಿಸ್ಬಿಡೋಣ, ನೆಗೆಟಿವ್ ಇದೆ. ಸೊ ಆಗ ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 94 36 ಅಲ್ಲಿ ಕ್ಯಾನ್ಸಲ್ ಆಯಿತು, ಅದರಿಂದ ಅದು 4 ಆಯಿತು. ವೈ ಬರುತ್ತೆ, ಟೇಕ್ ಇಟ್ ಆಸ್ ಈಕ್ವೇಶನ್ 2. ಸಬ್ಸ್ಟಿಟ್ಯೂಟ್ ಆರ್ ಪುಟ್ ಈಕ್ವೇಶನ್ 2 in 1. ಯಾಕಂದ್ರೆ ಅಲ್ಲಿ ತಗೊಬಂದು ಫ್ರಾಕ್ಷನ್ ಮಾಡ್ಕೊಂಡು ಇಲ್ಲಿಗೆ ಹಾಕೋ ಬದಲು ಇಲ್ಲಿರುವಂತ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 12 ಇದೆ, ಎಕ್ಸ್ ಹಂಗೆ ಇಟ್ಕೋಣ. ವೈಗೆ ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 12 ಬರೆಯೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 12 ಈಕ್ವಲ್ ಟು 0. ಸೊ ಈಗ ಕ್ವಾಡ್ರಾಟಿಕ್ ಈಕ್ವೇಶನ್ ಸಿಕ್ತು. ಸಿಂಪ್ಲಿಫೈ ಮಾಡಿ ನೋಡಿ, ಪ್ರಾಡಕ್ಟ್ 12 ಬರಬೇಕು, ಸಮ್ಮು ಡಿಫ್ರೆನ್ಸ್ 6 ಬರಬೇಕು. ಯಾವುದು ಫ್ಯಾಕ್ಟರ್ಸು, ಮೈನಸ್ 12 ನ ಹೆಂಗ್ ಸ್ಪ್ಲಿಟ್ ಮಾಡ್ಬೇಕು ನಾನು, ಮೈನಸ್ 6 ಸಾರಿ ಪ್ಲಸ್ 6 ಮೈನಸ್ 2 ತಗೊಂಡ್ರೆ 6 2s are 12 ಪ್ಲಸ್ 6 ಮೈನಸ್ 2 is 4. ಸೊ ಅಲ್ಲಿಗೆ 6 and ಮೈನಸ್ 2 ಆರ್ ದ ಫ್ಯಾಕ್ಟರ್ಸ್. ಪ್ಲಸ್ 6 ಆಗುತ್ತೆ, ಮೈನಸ್ 2x ಆಗುತ್ತೆ, ಮೈನಸ್ 12 ಈಕ್ವಲ್ ಟು 0. ಎಕ್ಸ್ ಕಾಮನ್ ತಗೊಳ್ಳಿ, ಎಕ್ಸ್ ಪ್ಲಸ್ 6 ಮೈನಸ್ 2 ಕಾಮನ್ ತಗೊಳ್ಳಿ, ಎಕ್ಸ್ ಪ್ಲಸ್ 6 ಈಕ್ವಲ್ ಟು 0. x plus 6 ಆಚೆ ತಗೊಳ್ಳಿ, I am going to get x minus 2 equal to 0. x plus 6 equal to 0 or x minus 2 equal to 0. x is equal to minus 6, x is equal to plus 2.
ಸೊ ಡಿಜಿಟ್ಸ್ ನೆಗೆಟಿವ್ ಇರಲ್ಲ. ಡಿಜಿಟ್ಸ್ ಅಂದ್ರೆ ಯಾವುದು? 0 1 2 3 4 5 6 7 8 9 ಇದಿಷ್ಟನ್ನೇ 0 ಇಂದ 9 ವರೆಗಿರೋ ಅಷ್ಟು ನಂಬರ್ನ ಮಾತ್ರ ನಾವು ಡಿಜಿಟ್ಸ್ ಅಂತ ಕರೆಯೋದು. ಎಲ್ಲ ನಂಬರ್ನ ಡಿಜಿಟ್ ಅನ್ನಲ್ಲ. ಸೊ ಡಿಜಿಟ್ಸ್ ಅಲ್ಲಿ -6 ಇರೋದೇ ಅಲ್ಲ. therefore this is not possible, this is cannot be considered. ಹಂಗಾದ್ರೆ ಉಳಿದಿರೋ ವ್ಯಾಲ್ಯೂ ಅದು 2. x 2 ಆದ್ರೆ y ಏನಾಗುತ್ತೆ? So if x is equal to 2, then y is equal to, y ಗೆ ಒಂದು ಈಕ್ವೇಶನ್ ಮಾಡ್ಕೊಂಡಿದ್ವಿ. y ಗೆ ಏನು ಈಕ್ವೇಶನ್ ಮಾಡ್ಕೊಂಡಿದ್ವಿ ನಾವು? ಇಲ್ಲೇ ಬರ್ದಿದ್ವಿ ನೋಡಿ, y is equal to x plus 4. ಸೊ x plus 4 ತಗೋತೀನಿ, ಅಲ್ಲಿಗೆ 2 plus 4 ಎಷ್ಟಾಗುತ್ತೆ? 6. therefore required number xy ಏನಾಗುತ್ತೆ? 26. ಬೇಕಾದ್ರೆ ನೀವು ಇದನ್ನ ವೆರಿಫೈ ಮಾಡಿ ಕೂಡ ನೋಡ್ಬೋದು. ನೋಡಿ, ಈ 26ಗೆ 36ನ ಆಡ್ ಮಾಡಿ, 6 plus 6 12, 1 ಕ್ಯಾರಿ, 3 plus 2 5 62. ನೋಡಿ, 36 ಆಡ್ ಮಾಡಿದ ತಕ್ಷಣ ರಿವರ್ಸ್ ಆಯ್ತು. ಅದೇ ತರ ಇನ್ನೂ ಒಂದು ಸಿಚುವೇಶನ್ ಕೊಟ್ಟಿದ್ದಾನೆ, ಪ್ರಾಡಕ್ಟ್ ಆಫ್ ದ ಡಿಜಿಟ್ಸ್ ಇಸ್ ಈಕ್ವಲ್ ಟು 12. ನೋಡಿ, 2 into 6 12. ಎರಡೂ ಕಂಡೀಷನ್ ನ ಸ್ಯಾಟಿಸ್ಫೈ ಆಗೋದ್ರಿಂದ ದಿಸ್ ಇಸ್ ವಾಟ್ ಮೈ ರಿಕ್ವೈರ್ಡ್ ನಂಬರ್. ಎಷ್ಟು ಈಸಿ ಇದೆ. ಇವನ್ ವಿ ಕ್ಯಾನ್ ಸಾಲ್ವ್ ವಾಟ್ ಡಿಜಿಟ್ ರಿಲೇಟೆಡ್ ಪ್ರಾಬ್ಲಮ್ಸ್ from by using quadratic equation also. but linear equation ಎಲ್ಲ ಈ ತರ ಮಾಡ್ಬೋದಾ? ಇಲ್ಲ. linear equation ಬಂದಾಗ ಎರಡೂ ಕಡೆ ಡಿಫರೆನ್ಸ್ ಅಥವಾ ಸಮ್ ಕೊಟ್ಟಿರ್ತಾನೆ. ಕ್ವಾಡ್ರಾಟಿಕ್ ಆದ್ರೆ ಒಂದ್ ಕಡೆ ಸಮ್ ಡಿಫರೆನ್ಸ್ ಕೊಟ್ರೆ, ಇನ್ನೊಂದು ಸಿಚುವೇಶನ್ ಅಲ್ಲಿ ಪ್ರಾಡಕ್ಟ್ ಅಥವಾ ಡಿವಿಷನ್ ನ ಕೊಟ್ಟಿರ್ತಾನೆ. now we'll move on to the next question. I think this is the 6th question for this session. so ಇದೊಂದು ಕ್ವಶನ್ ನ ಮಾಡಿ ನಾವು ಇದನ್ನ ಸ್ಟಾಪ್ ಮಾಡೋಣ. so now what is this? again related to digit. ಸ್ವಲ್ಪ ಫೆಮಿಲಿಯರ್ ಆಗಲಿ ಅಂತ ನಿಮಗೆ ಇನ್ನೊಂದು ಪ್ರಾಬ್ಲಮ್ ನ ತಗೊಂಡಿದ್ದೀನಿ. ಎ 2 digit ನಂಬರ್. ಅಗೇನ್ ಲೆಟ್ ದ 2 digit ನಂಬರ್ ಬಿ xy is 4 times the sum of the digits. ಅಂದ್ರೆ ಈ xy ಇದೆಯಲ್ಲ, ಇದು 4 times the sum of digits. ಅಂದ್ರೆ sum of digits ಅಂದ್ರೆ x plus y. and same 2 digit number is twice the ಪ್ರಾಡಕ್ಟ್ ಆಫ್ ಡಿಜಿಟ್ಸ್. ಇದು ಪ್ರಾಡಕ್ಟ್. ಸೊ ಈಗ ಫೈಂಡ್ ದ ನಂಬರ್. ಹಂಗಾರೆ ಈಗ ಯೂನಿಟ್ ಇದನ್ನ ಬರೀರಿ, ಏನಾಗುತ್ತೆ? 10x plus y ಆಗುತ್ತೆ is equal to 4x plus 4y. ಎಲ್ಲಾನು ಆ ಕಡೆ ತಗೊಳ್ಳಿ ಸರ್. 10x plus y minus 4x minus 4y equal to 0. ಒಂದೊಂದಾಗಿ ಸಾಲ್ವ್ ಮಾಡೋಣ. 10x minus 4x ಅಂದ್ರೆ 6x, y minus 4y ಅಂದ್ರೆ minus 3y equal to 0. So 6x is equal to 3y, 3 1s are 3 2s are. So 2x is equal to y ಅಂತ ಒಂದು ಈಕ್ವೇಶನ್ ಸಿಕ್ತು. ಇಲ್ಲಿ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಇಲ್ಲಿಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ರೈಟ್. ಸೊ now let us write the solution for the second equation. ಇದೇನಾಗುತ್ತೆ? 10x plus y ಆಗುತ್ತೆ. ಇದು 2 into ಪ್ರಾಡಕ್ಟ್ ಆದ್ರಿಂದ xy ಹಂಗೆ ಇರುತ್ತೆ. ಸೊ ಇಲ್ಲಿ y ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, 10x, y ಅಂದ್ರೆ 2x is equal to 2 into x into ಮತ್ತೆ 2x ಬರುತ್ತೆ. ಎಲ್ಲಿಂದ? ಫ್ರಮ್ ಈಕ್ವೇಶನ್ 1. ಲೆಟ್ ಮಿ ಟೇಕ್ ಇಟ್ ಆಸ್ ಈಕ್ವೇಶನ್ 1. 10x plus 2x ಏನಾಯ್ತು? 12x ಆಯ್ತು. 2x into 2x ಏನಾಯ್ತು? 4x ಸ್ಕ್ವೇರ್ ಆಯ್ತು. ಸೊ 4x ಸ್ಕ್ವೇರ್ ಇದು ಈ ಕಡೆ ತಗೊಂಡ್ರೆ minus 12x equal to 0. ಸೊ ಇಲ್ಲಿ ನನಗೆ ಎರಡೇ ಟರ್ಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ಕಾಮನ್ ಸಿಗುತ್ತೆ. ಕಾಮನ್ ತಗೊಳ್ಳಿ. 4x ಕಾಮನ್ ತಗೊಂಡ್ರೆ x minus 3 ಆಗುತ್ತೆ, ದಟ್ ಈಕ್ವಲ್ ಟು 0. ಸೊ 4x ಈಕ್ವಲ್ ಟು 0, x ಈಕ್ವಲ್ ಟು 0, ಆರ್ x minus 3 ಈಕ್ವಲ್ ಟು 0, x ಈಕ್ವಲ್ ಟು 3. ಸೊ x ಕೆನಾಟ್ ಬಿ 0, ಯಾಕಂದ್ರೆ x 0 ಆಗ್ಬಿಟ್ರೆ ದಟ್ ಇಂಪ್ಲೈಸ್ y ನು 0 ಆಗ್ಬಿಡುತ್ತೆ, ನಂಬರ್ ಇರಲ್ಲ. ಸೊ ಅದರಿಂದ ದಿಸ್ ಈಸ್ ನಾಟ್ ಪಾಸಿಬಲ್. ಸರ್ ಡಿಜಿಟ್ ಅಲ್ವಾ ಸರ್? ಡಿಜಿಟ್, ಬಟ್ ನಾನ್ 0 ಡಿಜಿಟ್ ತಗೊಂಡಾಗ ಮಾತ್ರ ನನಗೆ ನಂಬರ್ ಸಿಗುತ್ತೆ. 0 0 ನ ನಾನು 2 ಡಿಜಿಟ್ ನಂಬರ್ ಅಂತ ಹೇಳಲ್ಲ. ಸೊ ಆಸ್ x is in a tens place, x cannot be 0. ಹಂಗಾರೆ x is equal to 3. x equal to 3 ಆದ್ರೆ y ಏನಾಗುತ್ತೆ? 2x, that is 2 into 3 ಅದೇನಾಗುತ್ತೆ? 6 ಆಗುತ್ತೆ. therefore required number xy is equal to 36 is the answer. This is how we need to solve problems related to numbers. So ಇದೇ ತರ keep watching. next videoದಲ್ಲಿ have still some more different type of word problems in quadratic equation. so 3 ಮಾರ್ಕಿಗೆ ಒಂದು ಕಂಪಲ್ಸರಿ ಕ್ವಶನ್ ಇರೋದ್ರಿಂದ we'll take all possible problems from this concept. then we'll move on to the some other concept. next to surface area, volume and then applications of trigonometry ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. by tomorrow I'm trying to upload few more videos which contains the remaining types of problems from quadratic equation, applications of trigonometry and surface area, volume. so next video ಸಿಗೋಣ ಅಂತ ಹೇಳ್ತಾ all the best. we'll meet you in the next video. thank you.